ಲೋಕಸಭೆ ಘೋಷಣೆ ಬೆನ್ನಲ್ಲೇ ಕುರುಡು ಕಾಂಚನ ಸದ್ದು ಮಾಡ್ತಾ ಇದೆ. ಮಂಡ್ಯದಲ್ಲಿ 99,20,000 ನಗದನ್ನ ಸೀಸ್ ಮಾಡಲಾಗಿದೆ. ಮದ್ದೂರಿನ ನಿಡಘಟ್ಟ ಚೆಕ್ ಪೋಸ್ಟ್ನಲ್ಲಿ ಹಣ ಪತ್ತೆಯಾಗಿದೆ. ಕೆಆರ್ಪೇಟೆ ಮೂಲದ ಅಡಿಕೆ ವ್ಯಾಪಾರಿಗೆ ಸೇರಿದಂತಹ ನಗದು ಹಣ ದಾಖಲೆ ನೀಡದ ಹಿನ್ನೆಲೆ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಚುನಾವಣಾ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು. ದಾಖಲೆ ನೀಡದ ಹಿನ್ನೆಲೆ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕೆಆರ್ಪೇಟೆ ಮೂಲದ ಅಡಿಕೆ ವ್ಯಾಪಾರಿಯ ಹಣ ಅನ್ನೋದು ತಿಳಿದು ಬಂದಿದೆ. ಆದರೆ ಈ ಹಣಕ್ಕೆ ಯಾವುದೇ ದಾಖಲೆಯನ್ನ ನೀಡದೇ ಇರೋದ್ರಿಂದ ಅಧಿಕಾರಿಗಳು ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಲೋಕಸಭೆ ಘೋಷಣೆಯ ಬೆನ್ನಲ್ಲೇ ಕುರುಡು ಕಾಂಚನ ಸದ್ದು ಮಾಡ್ತಾ ಇದೆ. ಮದ್ದೂರಿನ ನಿಡಘಟ್ಟ ಚೆಕ್ ಪೋಸ್ಟ್ನಲ್ಲಿ ಪತ್ತೆಯಾಗಿರುವಂತಹ ಹಣ 99,20,000 ನಗದನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಈ ಹಣಕ್ಕೆ ಯಾವುದೇ ದಾಖಲೆಯನ್ನ ಆ ವ್ಯಕ್ತಿ ನೀಡದ ಕಾರಣ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. K54N4030 ಸಂಖ್ಯೆಯ ಕ್ರೆಟಾ ಕಾರಲ್ಲಿ ಈ ಹಣವನ್ನ ಸಾಗಿಸಲಾಗ್ತಾ ಇತ್ತು. ಅಧಿಕಾರಿಗಳು ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ಹಣ ಸಾಗಿಸೋರ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಹುಬ್ಬಳ್ಳಿಯ ಸುಳ್ಳಾರ್ ರೋಡ್ ಬಳಿ 3.82 ಲಕ್ಷ ನಗದು ಹಣವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಸುಳ್ಳಾರ್ ರೋಡ್ ಚೆಕ್ ಪೋಸ್ಟ್ನಲ್ಲಿ ಪೊಲೀಸರು ಈ ಹಣವನ್ನ ಜಪ್ತಿ ಮಾಡಿದ್ದಾರೆ. 3,82,000 ಹಣ ಓಂ ಪ್ರಕಾಶ್ ಅನ್ನೋರಿಗೆ ಸೇರಿದಂತಹ ನಗದು ಹಣ ಇದು. ಕೆರೆಸೂರಿನಿಂದ ಹುಬ್ಬಳ್ಳಿಗೆ ಕಾರಲ್ಲಿ ಈ ಹಣವನ್ನ ಸಾಗಿಸ್ತಾ ಇದ್ರು. ಯಾವುದೇ ದಾಖಲೆ ಇರಲಿಲ್ಲ ಈ ಹಣಕ್ಕೆ. ದಾಖಲೆ ಇಲ್ಲದ ಕಾರಣ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲೋಕಸಭೆ ಹೊತ್ತಲ್ಲಿ ಹಣ ಸಾಗಿಸೋರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಲ್ಲಾ ಕಡೆ ಚೆಕ್ ಪೋಸ್ಟ್ಗಳನ್ನ ಮಾಡಲಾಗಿದೆ. ಆ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳ ತಪಾಸಣೆ ನಡೀತಾ ಇದೆ. ಲಕ್ಷ ಹಣವನ್ನ ಪ್ರತಿನಿತ್ಯ ಅಧಿಕಾರಿಗಳು ಜಪ್ತಿ ಮಾಡ್ತಾ ಇದ್ದಾರೆ. ದಾಖಲೆ ಇಲ್ಲದ ಕಾರಣ ಈ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3,82,000 ಹಣ ಕೆರೆಸೂರಿನಿಂದ ಹುಬ್ಬಳ್ಳಿಗೆ ಕಾರಲ್ಲಿ ಸಾಗಿಸಲಾಗ್ತಾ ಇತ್ತು. ಈ ಹಣವನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಾಗಲಕೋಟೆಯ ಚೆಕ್ ಪೋಸ್ಟ್ ಅಲ್ಲಿ ಖಾಕಿ ಅಲರ್ಟ್ ಆಗಿದೆ. ಬಾಗಲಕೋಟೆ ತೇರದಾಳದಲ್ಲಿ 1,72,000 ಹಣವನ್ನ ಜಪ್ತಿ ಮಾಡಿದ್ದಾರೆ. ತೇರದಾಳ ಪಟ್ಟಣದ ಚೆಕ್ ಪೋಸ್ಟ್ ನಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು. ದಾಖಲೆ ಇಲ್ಲದೆ ಈ ಹಣವನ್ನ ಸಾಗಿಸ್ತಾ ಇತ್ತು. ಹಣದ ಜೊತೆ ವಾಹನವನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. 1,72,000 ಹಣ ದಾಖಲೆ ಇಲ್ಲದ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚುನಾವಣಾಧಿಕಾರಿ ಸಾಜಿದ್ ಅಹಮದ್ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಎಲ್ಲಾ ಕಡೆ ಚೆಕ್ ಪೋಸ್ಟ್ಗಳನ್ನ ಹಾಕಲಾಗಿದೆ. ಆ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳ ತಪಾಸಣೆ ನಡೀತಾ ಇದೆ. ಬಾಗಲಕೋಟೆಯ ತೇರದಾಳದಲ್ಲಿ 1,72,000 ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಈ ಹಣಕ್ಕೆ ಯಾವುದೇ ದಾಖಲೆ ಇಲ್ಲದ ಕಾರಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಂತೆ ನೋಟುಗಳು ಸಿಕ್ಕಿ ಬೀಳುತ್ತಾ ಇದೆ. ತೇರದಾಳ ಪಟ್ಟಣದ ಚೆಕ್ ಪೋಸ್ಟ್ ನಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು. ಸಿಕ್ಕಂತಹ ಹಣಕ್ಕೆ ಯಾವುದೇ ದಾಖಲೆ ಇಲ್ಲದ ಕಾರಣ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲೋಕಸಭೆ ಚುನಾವಣೆಯ ಈ ಹೊತ್ತಲ್ಲಿ ಕುರುಡು ಕಾಂಚಾಣ ಸದ್ದು ಮಾಡ್ತಾ ಇದೆ. ರಾಜ್ಯದಾದ್ಯಂತ ಪ್ರತಿನಿತ್ಯ ಕೋಟಿ ಹಣವನ್ನ ಪೊಲೀಸರು ಜಪ್ತಿ ಮಾಡುತ್ತಿದ್ದಾರೆ. ಚುನಾವಣೆಗೆ ಇನ್ನು ತಿಂಗಳು ಬಾಕಿ ಇರೋವಾಗಲೇ ಕುರುಡು ಕಾಂಚಾಣ ಸದ್ದು ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.